ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಬರ್ತಕ್ಕಂಥ ಒಂದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಇಲಾಖೆ ವತಿಯಿಂದ ಒಂದು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ನಿಮಗೆ ಒಂದು ಪಿಂಚಣಿ ಕೊಡಲಾಗುತ್ತೆ. ಅದಕ್ಕೆ ಯಾರ್ಯಾರು ಸಂಬಂಧಪಟ್ಟಂತೆ ಈ ಒಂದು ಪಿಂಚಣಿಗಳು ಬರುತ್ತೆ ಹಾಗೂ ಯಾವ ರೀತಿಯಾಗಿ ನಿಮಗೆ ಸುಮಾರು 2 ತಿಂಗಳಿಂದ ಪಿಂಚಣಿಗಳು ಬರ್ತಾ ಇಲ್ಲ, ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಹಾಗೂ ಏನೇನು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವ ರೀತಿಯಾಗಿ ಸರಿಯಾಗಿ ಸರಿಪಡಿಸ್ಕೋಬೇಕು ಹಾಗೂ ಅದೇ ರೀತಿಯಾಗಿ ನಿಮಗೆ ಏನೇನು ಮಾನದಂಡಗಳು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಪಿಂಚಣಿಗಳು ಯಾವ ರೀತಿಯಾಗಿ ಯಾವ್ಯಾವ ಪಿಂಚಣಿಗಳು ಇದಾವೆ ಅಂತಂದ್ರೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ, ವಿಧವಾ ಪಿಂಚಣಿ ಯೋಜನೆ, ಅಂಗವಿಕಲ ಪಿಂಚಣಿ ಯೋಜನೆ, ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆ, ಮನಸ್ವಿನಿ ಪಿಂಚಣಿ ಯೋಜನೆ, ಮೈತ್ರಿ ಪಿಂಚಣಿ ಯೋಜನೆ, ಇನ್ನು ಹಲವಾರು ಒಂದಿಷ್ಟು ಇರುತ್ತೆ. ಅಂದ್ರೆ ರೆಗ್ಯುಲರ್ ಆದಂತ ಒಂದು 6 ಪಿಂಚಣಿಗಳಿಗೆ ಪ್ರತಿಯೊಬ್ಬರ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಒಂದು ಪಿಂಚಣಿಗಳು ಈಗಾಗಲೇ ಒಂದು 2 ತಿಂಗಳು ಕಳೆದರೂ ಕೂಡ ನಿಮಗೆ ಪಿಂಚಣಿಗಳು ಜಮಾ ಆಗ್ತಾ ಇಲ್ಲ. ಯಾವ ಕಾರಣಕ್ಕೆ ಜಮಾ ಆಗ್ತಾ ಇಲ್ಲ ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಪಿಂಚಣಿಗಳಿಗೆ ಒಂದು ಮರು ಪರಿಶೀಲನೆಯನ್ನು ಮಾಡಬೇಕು ಅಂತ ಇಲ್ಲೊಂದು ಆರ್ಡರ್ ಕೊಟ್ಟಿರ್ತಾರೆ. ಯಾವ ರೀತಿಯಾಗಿ ಯಾವ ಯಾವ ಕಾರಣಕ್ಕೆ ಒಂದು ಮರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಈಗಾಗಲೇ ಸುಮಾರು ನಿಗದಿತ ವಯಸ್ಕರಲ್ಲದ ಜನರು ಕೂಡ ಇಲ್ಲ ಒಂದು ಪಿಂಚಣಿಗೆ ಅರ್ಜಿಯನ್ನು ಸಲ್ಲಿಸಿ ಪಿಂಚಣಿ ಪಡಿತಾ ಇರ್ತಕ್ಕಂಥ ಒಂದು ಕಂಡು ಬರುತ್ತೆ. ಅದೇ ರೀತಿಯಾಗಿ ನಿಮಗೆ ಅರ್ಹತಾ ಮಾನದಂಡಗಳಲ್ಲಿ ನಿಮಗೆ ಯಾರ್ಯಾರು ಅನರ್ಹರಿದ್ದಾರೆ ಅವರು ಕೂಡ ಒಂದು ಪಿಂಚಣಿಗಳು ಪಡಿತಾ ಇದ್ದಾರೆ. ಅಂತವ್ರಿಗೂ ಕೂಡ ಒಂದು ಪರಿಶೀಲನೆ ಮಾಡಿ ಅವರ ಒಂದು ಪಿಂಚಣಿಯನ್ನು ರದ್ದು ಮಾಡಬೇಕಂದು ಕರ್ನಾಟಕ ರಾಜ್ಯ ಸರ್ಕಾರಿ ವತಿಯಿಂದ ಇಲ್ಲಿ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಗೂ, ಪ್ರತಿಯೊಂದು ಗ್ರಾಮದ ಒಂದು ಇದ್ದಂತ ಪಿಂಚಣಿಗಳು ಯಾರ್ಯಾರು ಪಡಿತಾ ಇದ್ದಾರೆ ಪ್ರತಿಯೊಬ್ಬರ ಒಂದು ಗ್ರಾಮ ಲೆಕ್ಕಾಧಿಕಾರಿಗೆ ಒಂದು ಆರ್ಡರ್ನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ಒಂದು ಗ್ರಾಮ ಲೆಕ್ಕಾಧಿಕಾರು ಪ್ರತಿಯೊಬ್ಬರ ಮನೆಗೂ ಬಂದು ಪಿಂಚಣಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆ ಒಂದು ಮಾಹಿತಿಯನ್ನು ಪಡೆದ ನಂತರ ದಾಖಲೆಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳು ಪರಿಶೀಲನೆ ಆದ ನಂತರ ಯಾರ್ಯಾರು ಅರ್ಹರಿದ್ದಾರೆ ಅಂತವ್ರಿಗೆ ಒಂದು ಪಿಂಚಣಿಯನ್ನು ಕಂಟಿನ್ಯೂ ಮಾಡ್ತಾರೆ. ಅವರಿಗೆ ಒಂದು 2 ತಿಂಗಳಿಂದ ಪಿಂಚಣಿ ಹಣವನ್ನು ಇನ್ ಪೆಂಡಿಂಗ್ ಇದೆ, ಅದು ಕೂಡ ಜಮಾ ಆಗುತ್ತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಪಿಂಚಣಿಗಳು ಜಮಾ ಆಗುತ್ತೆ. ಯಾರ್ಯಾರು ಅನರ್ಹರಿದ್ದಾರೆ ಅವ್ರಿಗೆ ಸದ್ಯಕ್ಕೆ ಒಂದು ಪಿಂಚಣಿಗಳು ಇಲ್ಲಿ ನಿಮ್ಮ ಬರ್ತಕ್ಕಂಥ ಇಲ್ಲಿ ಕಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವ ರೀತಿಯಾಗಿ ನಿಮಗೆ ಪಿಂಚಣಿಗಳು ಇಲ್ಲಿ ಕಂಪ್ಲೀಟ್ ಆಗಿ ನೀವು ಏನಾದ್ರೂ ಅರ್ಹರಿದ್ದೀರಿ ಅಂತಂದ್ರೆ ಏನೇನು ದಾಖಲೆಗಳು ಬೇಕು, ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಪ್ರೊಸೆಸ್ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಒಂದು ಪಿಂಚಣಿಗೆ ಬೇಕಾದಂತ ಅರ್ಹತಾ ಮಾನದಂಡಗಳು ಏನಿದೆ ಅಂದ್ರೆ, ಅರ್ಹತೆ ಏನೇನಿದೆ ಅಂತಂದ್ರೆ, ಸುಮಾರು ಒಂದು ಈ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಯಾರಾದ್ರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದಲ್ಲಿ ಸುಮಾರು 65 ವರ್ಷದ ಅಥವಾ ಅದರ ಮೇಲ್ಪಟ್ಟ ವಯಸ್ಸಿನ ಹಿರಿಯ ಜೀವಗಳು ಯಾರ್ಯಾರಿರ್ತಾರೆ, ಹಿರಿಯ ನಾಗರಿಕರು ಯಾರ್ಯಾರಿರ್ತಾರೆ ಅಂತವರು ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅದು ಯಾರ್ಯಾರು ಸಲ್ಲಿಕೆ ಮಾಡಿದರೆ ಅವರು ಕೂಡ ಒಂದು ದಾಖಲೆಗಳಲ್ಲಿ ಕೂಡ 65 ವರ್ಷವನ್ನು ಪೂರ್ಣಗೊಂಡಿರಬೇಕು. ಯಾವುದೇ ರೀತಿಯಾಗಿ ಅದ್ರ ಕಡಿಮೆ ಇದ್ದಲ್ಲಿ ಅಂದ್ರೆ ನಿಮ್ಮ ವೋಟರ್ ಐಡಿಯಲ್ಲಿ ಹೆಚ್ಚಿಗಿದೆ, ಡೇಟ್ ಆಫ್ ಬರ್ತ್ ಅಲ್ಲಿ 65 ವರ್ಷಕ್ಕಿಂತ ಹೆಚ್ಚಿಗಿದೆ, ಆದ್ರೆ ಆಧಾರ್ ಕಾರ್ಡ್ ನಲ್ಲಿ ನಿಮಗೆ 65 ವರ್ಷಕ್ಕಿಂತ ಕಡಿಮೆ ಇದ್ರೆ ಅಂತವ್ರಿಗೆ ಕೂಡ ಇಲ್ಲಿ ಎಲಿಜಿಬಲ್ ಆಗೋದಿಲ್ಲ. ಸೊ ಅದಕ್ಕಾಗಿ ಆಧಾರ್ ಕಾರ್ಡ್ ಪ್ರಕಾರ ಇಲ್ಲಿ ವೆರಿಫಿಕೇಶನ್ ಮಾಡಲಾಗ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇದ್ದಂತ ವಯಸ್ಸು ಎಷ್ಟಿರುತ್ತೆ ಅದರ ಪ್ರಕಾರ ಇಲ್ಲಿ ಪಿಂಚಣಿಗಳಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೀವು ನೋಡ್ಬೇಕಾದ್ರೆ 65 ವರ್ಷವನ್ನು ಪೂರ್ಣಗೊಂಡಿರಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಅಂತ ಇದೆ, ಅದರಲ್ಲಿ 60 ವರ್ಷ ಕಂಪ್ಲೀಟ್ ಆದಂತ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅವು ಯಾರ್ಯಾರು 60 ವರ್ಷ ಪೂರ್ಣಗೊಂಡಿದೆ ಅಂತವ್ರು ಕೂಡ ಒಂದು ಪಿಂಚಣಿಗಳು ಯಾರ್ಯಾರು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಇಟ್ಟಿದಾರ, ಪ್ರತಿಯೊಬ್ಬರು ಏನು ಹಣ ಬರ್ತಾ ಇದೆ ಅವರು ಮುಂದೆ ಕಂಟಿನ್ಯೂ ಆಗ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ 60 ವಯಸ್ಸು ಮೇಲ್ಪಟ್ಟಾದಂತ ಇಲ್ಲಿ ನಾಗರಿಕರು ಇರಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅರ್ಹ ಇದ್ದೀರಾ ಒಂದು ಪಿಂಚಣಿಗಳಿಗೆ ಅಂತಂದ್ರೆ, ಇಲ್ಲಿ ಸಣ್ಣ ರೈತರು ಯಾರಿದ್ದಾರೆ ಅವರು ಕೂಡ ಇಲ್ಲಿ ಎಲಿಜಿಬಲ್ ಇರ್ತಾರೆ. ಅದೇ ರೀತಿಯಾಗಿ ಅತಿ ಸಣ್ಣ ರೈತರು ಕೂಡ ಇರ್ತಾರೆ. ಕೃಷಿ ಕಾರ್ಮಿಕರು, ನೇಕಾರರು, ಮೀನುಗಾರರು ಹಾಗೂ ಸಾಮಾನ್ಯ ಜನರು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೆ ಒಂದು 65 ವರ್ಷ ಅಥವಾ 60 ವರ್ಷ ಮೇಲ್ಪಟ್ಟದಂತ ಅಭ್ಯರ್ಥಿಗಳು ಇಲ್ಲೊಂದು ಪಿಂಚಣಿಯನ್ನು ಪಡೆದುಕೊಳ್ಳಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಅಸಂಘಟಿತ ವಲಯ ಕಾರ್ಮಿಕರು ಅಂದ್ರೆ ಇಲ್ಲಿ ಲೇಬರ್ ಕಾರ್ಡ್ ಅಲ್ಲಿ ಕೂಡ ಒಂದು ಪಿಂಚಣಿಗಳು ಬರುತ್ತೆ 60 ವರ್ಷ ಆದ ನಂತರ. ಅದರಲ್ಲಿ ಏನಾದ್ರೂ ನೀವು ಪಿಂಚಣಿ ಪಡಿತಾ ಇದ್ದಾರೆ, ಯಾವುದೇ ರೀತಿಯಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ಪಿಂಚಣಿ ಕೊಡ್ತಾರೆ, ಅದಕ್ಕೆ ನೀವು ಅರ್ಹರು ಇರೋದಿಲ್ಲ. ಸೊ ಅದೇ ರೀತಿಯಾಗಿ ಇಲ್ಲಿ
ಅರ್ಹತಾ ಮಾನದಂಡಗಳು ಏನೇನಿದೆ ಅಂತಂದ್ರೆ ಪತಿ ಅಥವಾ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯ ಅಂದ್ರೆ ಎಲ್ಲಾ ಮೂಲಗಳಿಂದ ನಿಮಗೆ ಕುಟುಂಬದ ವಾರ್ಷಿಕ ಆದಾಯ 32 ಸಾವಿರಕ್ಕಿಂತ ಹೆಚ್ಚಿಗೆ ಇರ್ಕೊಡುದು. ಅಂದ್ರೆ 32 ಸಾವಿರಕ್ಕಿಂತ ಹೆಚ್ಚಾಗಿ ಏನಾದ್ರೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇದ್ರೆ ಅಂತವರಿಗೆ ಬಂದು ಪಿಂಚಣಿಯನ್ನ ಹಣವನ್ನು ರದ್ದು ಮಾಡಲಾಗುತ್ತೆ. ಯಾಕೆ ರದ್ದು ಮಾಡ್ತಾರೆ ಅಂತಂದ್ರೆ ಸುಮಾರು ಈಗಾಗಲೇ ನೀವು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ತೆಗೆಸ್ಕೊಂಡಿರ್ತಾರ. ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಾದ್ರು 32 ಸಾವಿರಕ್ಕಿಂತ ಹೆಚ್ಚಾಗಿ ಇನ್ಕಮ್ ಇದ್ರೆ ಅಂತವ್ರಿಗೆ ಒಂದು ಪಿಂಚಣಿಗಳು ಕಟ್ ಮಾಡ್ತಾರೆ, ಅಂದ್ರೆ ರದ್ದು ಪಡಿಸ್ತಾರೆ. ಅದು ರದ್ದು ಪಡಿಸಬಾರ್ದು ಅಂತಂದ್ರೆ ನೀವು ಏನಾದ್ರೂ ಒಂದು 32 ಸಾವಿರಕ್ಕಿಂತ ಆದಾಯ ವಾರ್ಷಿಕ ಆದಾಯ ಕಡಿಮೆ ಇದ್ದಂತ ಅಭ್ಯರ್ಥಿಗಳಾದಲ್ಲಿ ಆಲ್ರೆಡಿ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಹೆಚ್ಚಾಗಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂದ್ರೆ ಅಲ್ಲಿ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡ್ಬೇಕು. ಅಲ್ಲಿ ನಿಮಗೆ ನಾಡ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಇನ್ಕಮ್ ಕಡಿಮೆಗೋಸ್ಕರ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಅವರು ಪರಿಶೀಲನೆ ಮಾಡಿ ನಿಮಗೆ ಒಂದು 32 ಸಾವಿರಕ್ಕಿಂತ ಕಡಿಮೆ ಇದ್ದಂತ ಒಂದು ಆದಾಯದ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಒದಗಿಸಿ ಕೊಡ್ತಾರೆ. ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ತಗೊಂಡು ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿಗೆ ಭೇಟಿ ನೀಡಬೇಕು. ನಂತರ ನಿಮ್ಮ ಒಂದು ದಾಖಲೆಗಳು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೂಡ ನೀವು 60 ಅಥವಾ 65 ವರ್ಷಕ್ಕಿಂತ ಹೆಚ್ಚಾಗಿ ಏನಾದ್ರೂ ನಿಮ್ಮ ವಯಸ್ಸಿದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವೆರಿಫಿಕೇಶನ್ ಮಾಡಿ ಅಲ್ಲಿಂದ ಅಪ್ರೂವಲ್ ಮಾಡ್ಕೊಡ್ತಾರೆ. ಅಪ್ರೂವಲ್ ಆದ ನಂತರ ನಿಮ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಪೆನ್ಷನ್ ಬರುತ್ತೆ. ಸೊ ಅದೇ ರೀತಿಯಾಗಿ ಫಲಾನುಭವಿಗಳು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಅಂದ್ರೆ ಪ್ರತಿ ತಿಂಗಳು ನಿಮಗೆ 10 ಸಾವಿರಕ್ಕಿಂತ ಹೆಚ್ಚಾಗಿ ಏನಾದ್ರು ಇಲ್ಲಿ ತಿಂಗಳಿಗೆ ಆದಾಯ ಬರ್ತಾ ಇದೆ ಅಂತಂದ್ರೆ ಅಂತವ್ರಿಗೂ ಕೂಡ ಇಲ್ಲಿ ಒಂದು ಅರ್ಜಿಯನ್ನು ಇಲ್ಲಿ ರದ್ದುಪಡಿಸ್ತಾರೆ. ಸೊ ಅದೇ ರೀತಿಯಾಗಿ ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡಿತಿರಬಾರ್ದು. ಅಂದ್ರೆ ನೀವು ಗೌರ್ಮೆಂಟ್ ಸೆಕ್ಟರ್ ಆಗಲಿ ಪ್ರೈವೇಟ್ ಸೆಕ್ಟರ್ ಆಗಲಿ ಯಾವುದೇ ರೀತಿಯಾಗಿ ನಿಮ್ಗೆ ಏನಾದ್ರು ಪಿಂಚಣಿ ಬರ್ತಾ ಇದ್ರೆ ಅಂತವ್ರಿಗೂ ಕೂಡ ಇಲ್ಲೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋಗೋಸ್ಕರ ಅವಕಾಶ ಇರೋದಿಲ್ಲ. ಆಲ್ರೆಡಿ ಪಿಂಚಣಿ ಏನಾದ್ರು ಇದ್ರೆ ಅಂತವ್ರಿಗೂ ಕೂಡ ಇಲ್ಲೊಂದು ರದ್ದುಪಡಿಸ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಫಲಾನುಭವಿಗಳು ಗಂಡು ಮಕ್ಕಳು ಇದ್ದರೂ ಸಹ ಅಂದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಗಂಡು ಮಕ್ಕಳು ಇರ್ತಾರೆ 18 ವರ್ಷಕ್ಕಿಂತ ಅಂದ್ರೆ ವಯಸ್ಕರು ಇದ್ದಂತ ಗಂಡು ಮಕ್ಕಳು ಇದ್ರೆ ಅಂತರ್ಗೂ ಕೂಡ ಒಂದು ಪಿಂಚಣಿಗಳು ಇಲ್ಲಿ ಅರ್ಹ ಇರೋದಿಲ್ಲ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಏನಾದ್ರೂ ನಿಮ್ಗೆ ಗಂಡು ಮಕ್ಕಳು ಇದ್ರೆ ನಿಮಗೆ ಏನಾದ್ರು ನೋಡ್ಕೊಳ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಒಂದು ದೃಢೀಕರಣ ಪತ್ರ ಮಾಡಿಸ್ಕೋಬೇಕು. ದೃಢೀಕರಣ ಪತ್ರದಲ್ಲಿ ನಿಮಗೆ ನಿಮ್ಮ ವಯಸ್ಕ ಗಂಡು ಮಕ್ಕಳು ಇದ್ರೆ ಕೂಡ ನಿಮಗೆ ನೋಡ್ಕೊಳ್ತಾ ಇಲ್ಲ ಅಂತ ಒಂದು ದೃಢೀಕರಣ ಪತ್ರದಲ್ಲಿ ಬರೆದು ಅಲ್ಲಿ ನೀವು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಕೊಟ್ಟಿದ್ರೆ ಅಲ್ಲಿ ನಿಮಗೆ ದಾಖಲೆಗಳ ಜೊತೆಗೆ ಪರಿಶೀಲನೆ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಪಿಂಚಣಿಗಳು ಬರಬೇಕಂತ ಇಲ್ಲಿ ಪ್ರೊಸೆಸ್ ಮಾಡ್ಕೊಳ್ತಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಸುಮಾರು ಒಂದು ಪೆನ್ಷನ್ಗಳು ಇಲಾಖೆಯಲ್ಲಿ ನಿಮ್ಗೆ ಪಿಂಚಣಿಗಳು ಇದಾವೆ. ಅದರಲ್ಲಿ ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನಾದಿಕ್ಕೆ 60 ವರ್ಷ ಮೇಲ್ಪಟ್ಟಂತ ಅಭ್ಯರ್ಥಿ ಇರಬೇಕು. ಸಂಧ್ಯಾ ಸುರಕ್ಷಾ ಯೋಜನೆಗೆ 65 ವರ್ಷ ಇರಬೇಕು. ವಿಧವಾ ಪಿಂಚಣಿಗೆ ನಿಮಗೂ ಯಾವುದೇ ತರ ಒಂದು ಏಜ್ ಲಿಮಿಟ್ ಇರೋದಿಲ್ಲ. ಅದೇ ರೀತಿಯಾಗಿ ಅಂಗವಿಕಲ ಪಿಂಚಣಿ ಇರ್ಬೇಕು, ಅವರಿಗೆ UDID ಕಾರ್ಡ್ ಇರ್ಬೇಕು. ಯಾಕಂದ್ರೆ ಸುಮಾರು ಮುಂಚೆ ಅಂಗವಿಕಲ ಪಿಂಚಣಿಗಳು ಯಾರ್ಯಾರು ಪಡಿತಾ ಇದಾರೆ, ಕೆಲವೊಬ್ಬರಿಗೆ UDID ಕಾರ್ಡ್ ಅನ್ನು ಮಾಡಿಸಿಲ್ಲ ಅಂತವ್ರು ಪ್ರತಿಯೊಬ್ಬರು UDID ಕಾರ್ಡ್ ಮಾಡಿಸ್ಬೇಕು. UDID ಕಾರ್ಡ್ ಅನ್ನು ಸಬ್ಮಿಟ್ ಮಾಡಬೇಕು. ನಂತರ ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ 32 ಸಾವಿರಕ್ಕಿಂತ ಕಡಿಮೆ ಇರಬೇಕು. ಸೊ ಅಂತ ಅಭ್ಯರ್ಥಿಗಳಲ್ಲಿ ಈ ಒಂದು ಪಿಂಚಣಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಿಂಚಣಿ ಬರುತ್ತೆ, ಇಲ್ಲಾಂದ್ರೆ ನಿಮಗೆ ಪಿಂಚಣಿಗಳು ರದ್ದು ಮಾಡ್ತಾರೆ. ಸೊ ಫ್ರೆಂಡ್ಸ್, ಯಾರ್ಯಾರು ಇನ್ನವರೆಗೆ ಯಾರು ಒಂದು ಪರಿಶೀಲನೆಗೋಸ್ಕರ ಯಾರು ನಿಮಗೆ ಗ್ರಾಮ ಲೆಕ್ಕಾಧಿಕಾರಿಗೆ ಭೇಟಿ ಆಗಿಲ್ಲ, ಪ್ರತಿಯೊಬ್ಬರ ಒಂದು ನಿಮ್ಮ ದಾಖಲೆಗಳೊಂದಿಗೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ದಾಖಲೆಗಳು ಪರಿಶೀಲನೆ ಆಗುತ್ತೆ. ಪರಿಶೀಲನೆ ಆದ ನಂತರ ನೀವು ಏನಾದ್ರೂ ಅರ್ಹತೆ ಹೊಂದಿದ್ರೆ ಅಂತವ್ರಿಗೆ ಮಾತ್ರ ಒಂದು ಪಿಂಚಣಿಗಳು ಮುಂದೆ ಕಂಟಿನ್ಯೂ ಆಗುತ್ತೆ, ಇಲ್ಲದಿದ್ರೆ ನಿಮ್ಮ ಪಿಂಚಣಿಗಳು ರದ್ದು ಮಾಡ್ತಾರೆ. ಸೊ ಫ್ರೆಂಡ್ಸ್, ಯಾರ್ಯಾರಿಗೆ ಇನ್ಯಾವರೆಗೂ ನಿಮ್ಮ ಪಿಂಚಣಿಗಳು ಪ್ರೊಸೆಸ್ ಮಾಡಿಲ್ಲ ಪ್ರತಿಯೊಬ್ಬರ ಒಂದು ವಿಡಿಯೋನ ಶೇರ್ ಮಾಡಿ. ಒಂದು ವಿಡಿಯೋನ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.